ಸರ್ ಈ ವರ್ಷದ ಫಲಿತಾಂಶ ಯಾವ ರೀತಿ ಬಂದಿದೆ? ಸರ್, ಕಳೆದ ವರ್ಷದ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದರೆ ಈ ಸಲ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬಂದಿದೆ. ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಅವರ ಸಹಕಾರದಿಂದ ಶೇಕಡ 95 ಫಲಿತಾಂಶ ಬಂದಿದೆ. ಅದರಲ್ಲಿ ಒಳ್ಳೆ ಗುಣಮಟ್ಟ ಕೂಡ ಕಾದ್ಕೊಂಡಿದ್ದೀವಿ. ನಮ್ಮ ಶಾಲೆಯ ಫಲಿತಾಂಶ 95% ರಿಸಲ್ಟು. ಅದರಲ್ಲಿ ಡಿಸ್ಟಿಂಕ್ಷನ್ನು 29, ಫಸ್ಟ್ ಕ್ಲಾಸು 100, ಸೆಕೆಂಡ್ ಕ್ಲಾಸು 41, ಪಾಸ್ ಕ್ಲಾಸು 36. ಹೈಯೆಸ್ಟ್ ಮಾರ್ಕ್ಸು 625ಕ್ಕೆ 613 ಮಾರ್ಕ್ಸ್ ಬಂದಿದೆ ಸರ್. ಮೈನಾರಿಟಿ ಮಗು ಕನ್ನಡದಲ್ಲಿ 125ಕ್ಕೆ 125 ಮಾರ್ಕ್ಸ್ ತಗೊಂಡಿದ್ದಾಳೆ ಸರ್. ಇಂಗ್ಲೀಷಲ್ಲಿ 98, ಹಿಂದಿಯಲ್ಲಿ 100, ಮ್ಯಾಥ್ಸಲ್ಲಿ 93, ಸೋಷಿಯಲಲ್ಲಿ ಸೈನ್ಸಲ್ಲಿ 97, ಸೋಷಿಯಲಲ್ಲಿ 100. ಶಾಲೆ ಅಂದ್ರೆ ಅದಕ್ಕೆ ಒಂದು ಹೆಸರಿದೆ. ಲಾಸ್ಟ್ ಇಯರ್ ಸ್ವಲ್ಪ ರಿಸಲ್ಟ್ಸ್ ಸ್ವಲ್ಪ ಹೌದು ಸರ್. ಹೌದು. ಉತ್ತಮ ಫಲಿತಾಂಶ 90. ಲಾಸ್ಟ್ ಇಯರು 56, 58 ಬಂದಿತ್ತು. ಈ ಸಾರಿ ನಮ್ಮ ಎಲ್ಲ ಶಿಕ್ಷಕಿಯರು ಮತ್ತು ವಿಶೇಷವಾಗಿ ಆಡಳಿತ ಮಂಡಳಿಯ ಸಹಕಾರ ಸರ್. ನಾವು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಬೇಕು ಅಂದರೂ ಕೂಡ ಅಡ್ಡ ಇಲ್ಲದೆ ನಮಗೆಲ್ಲ ರೀತಿಯ ಸೌಲಭ್ಯಗಳನ್ನು ಟೀಚ್ ಮಾಡೋದಕ್ಕೆ, ಮಕ್ಕಳನ್ನು ಪರೀಕ್ಷೆಗೆ ತಯಾರು ಮಾಡೋದಕ್ಕೆ ಏನೇನು ಸವಲತ್ತುಗಳು ಬೇಕೋ ಎಲ್ಲ ಸವಲತ್ತುಗಳು ನಮ್ಮ ಮ್ಯಾನೇಜ್ಮೆಂಟ್ ಅವರಿಂದ ಬಂತು. ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ MC ದೇವರಾಜ್ ಆಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ತಕ್ಕಂಥ TS ರಮೇಶ್ ಆಗಿರ್ಬೋದು, ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಮತಿ ಶಾಂತಮ್ಮ, ಅಸಾದುಲ್ಲಾ ಸಾರು, ಮತ್ತು ಶ್ರೀನಪ್ಪ, ಮಲ್ಲಿಕಾರ್ಜುನ ಸ್ವಾಮಿ, ಇವರೆಲ್ಲ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಟ್ಟರು ಸರ್. ಆ ಸಹಕಾರದ ಫಲವಾಗಿ ನಮ್ಮ ಸಿಬ್ಬಂದಿಯ ಪರಿಶ್ರಮದ ಫಲವಾಗಿ ಇವತ್ತು ನಮ್ಮ ಶಾಲೆಗೆ ಈ ಫಲಿತಾಂಶ ಬಂದಿದೆ ಸರ್. ತೃಪ್ತಿ ತಂದಿದೆ ಸರ್. ನಮ್ದು ಅದರಲ್ಲೂ ಕೂಡ ನಾನು ಡಿಸೆಂಬರ್ಗೆ ರಿಟೈರ್ಡ್ ಆಗ್ತಾ ಇದ್ದೀನಿ. ಆ ರಿಟೈರ್ಡ್ಗೆ ನನ್ನ ಸಿಬ್ಬಂದಿ ಮತ್ತು ನನ್ನ ವಿದ್ಯಾರ್ಥಿಗಳು, ನಮ್ಮ ಆಡಳಿತ ಮಂಡಳಿ ನನ್ನ ರಿಟೈರ್ಮೆಂಟ್ಗೆ ಈ ಗಿಫ್ಟನ್ನು ಕೊಟ್ಟರು. ಇದನ್ನು ನಾನು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ MG ಚಂದ್ರಶೇಖರಯ್ಯನವರ ಪಾದಗಳಿಗೆ ಈ ಫಲಿತಾಂಶವನ್ನು ಅರ್ಪಿಸ್ತೀನಿ ಸರ್. ಉತ್ತಮ ಫಲಿತಾಂಶ ಬಂದಿದೆ. ಇವಾಗ ಹೊಸದಾಗಿ ಅಡ್ಮಿಷನ್ಸ್ ಪ್ರಾರಂಭ ಆಗುತ್ತೆ. ಹೊಸದಾಗಿ ಸೇರೋರಿಗೆ ಏನು ಹೇಳಕ್ ಬಯಸ್ತೀರಾ ಸರ್? ಇಲ್ಲಿ ಶಾರದಾ ಬಾಲಕಿಯರ ಪ್ರೌಢಶಾಲೆ ಅಂದರೆ ಮಕ್ಕಳು ಕಾಂಪೌಂಡ್ ಒಳಗಡೆ ಬಂದ್ಬಿಟ್ರೆ ಒಳ್ಳೆ ಸೆಕ್ಯೂರಿಟಿ ಇದೆ, ಒಂದನೇದಾಗಿ. ಎರಡನೇದಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ, ಡೆಡಿಕೇಟೆಡ್ ಟೀಚರ್ಸ್ ಇದ್ದಾರೆ. ಇವರೆಲ್ಲ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥವ್ರು. ಕೇವಲ ಓದು ಬರಹವನ್ನು ಮಾತ್ರ ಕಲಿಸ್ತಕ್ಕಂಥ ಶಾಲೆ ಅಲ್ಲ ಇದು. ಮಕ್ಕಳಲ್ಲಿ ಕರ, ಶಿರ ಮತ್ತು ಹೃದಯಗಳ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಕ್ಕಂಥ ಸಿಬ್ಬಂದಿ ನಮ್ಮಲ್ಲಿದೆ. ಇದು ಮಾರ್ಕ್ಸ್ ತಗೊಳ್ಳೋದೇ ಅಲ್ಲ, ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕಬೇಕು, ತಂದೆ ತಾಯಿಗಳನ್ನ ಯಾವ ರೀತಿಯಾಗಿ ಗೌರವದಿಂದ ನೋಡ್ಕೋಬೇಕು, ಗುರು ಹಿರಿಯರನ್ನ ಯಾವ ರೀತಿಯಾಗಿ ನೋಡ್ಕೋಬೇಕು ಎಂಬತಕ್ಕಂಥ ಮಾರಲ್ ಶಿಕ್ಷಣವನ್ನು ಕೂಡ ನಾವು ಕೊಡೋದ್ರಿಂದ ನಮಗೆ ಅಡ್ಮಿಷನ್ಸ್ಗೆ ಏನು ಕೊರತೆ ಇಲ್ಲ ಸರ್. ಅಡ್ಮಿಷನ್ಸ್ಗೆ ಎಲ್ಲ ಅದರಲ್ಲೂ ಕೂಡ ಬಡ ಮಕ್ಕಳು ನಮ್ಮಿಂದ ಬರ್ತಕ್ಕಂಥದ್ದು. ಗ್ರಾಮೀಣ ಪ್ರದೇಶದಿಂದ ಮಕ್ಕಳು ಬರ್ತಾರೆ, ಬಹುತೇಕ ಗ್ರಾಮೀಣ ಪ್ರದೇಶದಿಂದಲೇ ನಮಗೆ ಮಕ್ಕಳು ಬರ್ತಕ್ಕಂಥದ್ದು. ಆ ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಇರ್ತಕ್ಕಂಥ ನಮ್ಮ ಶಾಲೆ ಇಷ್ಟೊಂದು ಫಲಿತಾಂಶವನ್ನು ಪಡೆದಿರ್ತಕ್ಕಂಥದ್ದು ನಾನು ಹೆಮ್ಮೆ ಪಡ್ತೀನಿ ಸರ್. ಮುಖ್ಯೋಪಾಧ್ಯಾಯನಾಗಿ ನಾನು ಹೆಮ್ಮೆ ಪಡ್ತೀನಿ. ಇದು ಶಾರದಾ ಸಂಸ್ಥೆ ಅಂದ್ರೆ ಇಲ್ಲಿ ಓದಿರೋರು ಇವತ್ತು ನಾನು ನೋಡ್ತಾ ಇದ್ದಂಗೆ ಒಳ್ಳೆ ಹುದ್ದೆಯಲ್ಲಿದ್ದಾರೆ. ಅದಕ್ಕೆ ಆದಂತ ಒಳ್ಳೆ ಹೆಸರು ಪಡೆದಿರೋ ಶಾಲೆ ಇದು. ಅಂತ ಸ್ಕೂಲಲ್ಲಿ ಇವತ್ತು ಲಾಸ್ಟ್ ಇಯರ್ಗಿಂತ ಒಳ್ಳೆ ಫಲಿತಾಂಶ ಬಂದಿದೆ. ಕೊನೆಯದಾಗಿ ಏನು ಸರ್? ನಾನು ಕೊನೆಯದಾಗಿ ಹೇಳೋದೇನೆಂದರೆ, ಇಲ್ಲಿ ಓದಿರ್ತಕ್ಕಂಥ ಸ್ಟೂಡೆಂಟ್ಸು IAS ಆಗಿದ್ದಾರೆ, KAS ಆಗಿದ್ದಾರೆ, ಬೇಕಾದಷ್ಟು ಡಾಕ್ಟರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ಸಮಾಜದ ಬಹಳ ಉತ್ತಮವಾಗಿರ್ತಕ್ಕಂಥ ಸ್ಥಾನಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸರ್ ನಮ್ಮ ಇಲ್ಲಿ ಓದಿರ್ತಕ್ಕಂಥವ್ರು. ಇವನ್ನು ಈಗಿನ ತಹಸೀಲ್ದಾರ್ ವಿ ಗೀತಾ ಅವರು ಕೂಡ ಶ್ರೀಮತಿ ವಿ ಗೀತಾ ಅವರು ಕೂಡ ಈ ಶಾಲೆಯ
ವಿದ್ಯಾರ್ಥಿನಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಈ ವರ್ಷ ಈ ಹಿಂದಿನ ವರ್ಷಗಳಲ್ಲೆಲ್ಲ ಓದಿರ್ತಕ್ಕಂಥವ್ರು ಈ ಶಾಲೆಯ ಘನತೆ ಗೌರವವನ್ನು ಕಾಪಾಡ್ತಕ್ಕಂಥ ವಿದ್ಯಾರ್ಥಿಗಳಾಗಬೇಕು. ಈಗ ಔಟ್ ಗೋಯಿಂಗ್ ಸ್ಟೂಡೆಂಟ್ಸು ಅಷ್ಟೇ ಇನ್ನೂ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಓದಿ PUCಯಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಒಳ್ಳೆ ಕೋರ್ಸ್ಗಳಿಗೆ ಜಾಯಿನ್ ಆಗಿ ಈ ಶಾಲೆಯ ಘನತೆ ಗೌರವ ಏನಿದೆ ಅದನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಮಕ್ಕಳಲ್ಲಿ ನಾನು ಒಂದು ಸಂದೇಶವನ್ನು ಕೊಡ್ತೀನಿ ಸರ್. ಹೇಳಿದ ರೀತಿಯಲ್ಲಿ ನಮಗೆ ಎಲ್ಲ ರೀತಿಯಾದಂತಹ ಮಕ್ಕಳು ಅಂತ ಹೇಳಿದ್ರೆ ಬಡ ಮಕ್ಕಳಾಗಿರಬಹುದು, ಗ್ರಾಮೀಣ ಮಕ್ಕಳಾಗಿರಬಹುದು, ಎಲ್ಲ ರೀತಿಯ ಮಕ್ಕಳು ಬರ್ತಾರೆ. ಈ ಮಕ್ಕಳನ್ನೆಲ್ಲನೂ ಸಹ ನಮ್ಮ ಮಕ್ಕಳಾಗೆ ನಾವು ನೋಡ್ತೀವಿ. ಸೊ ಕಲಿಯದೇ ಇರೋವಾಗ ಅವ್ರಿಗೆ ಯಾವ ರೀತಿ ಕಲಿಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ಮುಖ್ಯೋಪಾಧ್ಯಾಯ ಹೇಳಿದಂತೆ ನಾವು ಇವತ್ತು ಹಿಂದಿಯಲ್ಲಿ 100% ತೊಗೊಂಡಿದ್ದೀವಿ, ಉರ್ದು ಅಲ್ಲಿ ತೊಗೊಂಡಿದ್ದೀವಿ, ಸೋಷಿಯಲ್ ಸೈನ್ಸಲ್ಲಿ 100% ತೊಗೊಂಡಿದ್ದೀವಿ. ಸೊ ಇದಕ್ಕೆ ಕಾರಣ ಏನಂದರೆ ನಾವು ಮಕ್ಕಳಿಗೆ ಹೇಳ್ಕೊಡ್ತೀವಿ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅಂತ. ಮಕ್ಕಳು ಹೇಳ್ತಾರೆ ಏನೋ ಏಡೆಡ್ ಸ್ಕೂಲ್ಸು ಅಂತ. ಸೊ ನಮ್ಮದು ಏಡೆಡ್ ಸ್ಕೂಲ್ಸ್ ಆದರೂ ಸಹ ನಾವು ಅವರನ್ನು ಯಾವ್ಯಾವ ರೀತಿಯಲ್ಲಿ ಸಮಾಜಕ್ಕೆ ಬರಬೇಕು, ನಮ್ಮ ರೀತಿಯಲ್ಲಿ ಅವರೂ ಸಹ ಯಾವ ರೀತಿ ಉತ್ತಮ ರೀತಿಯಾಗಿರುವಂತಹ ಒಬ್ಬ ವಿದ್ಯಾರ್ಥಿನಿಯನ್ನಾಗಿ ಮಾಡಬೇಕಾದ್ರೆ ಯಾವ್ಯಾವ ರೀತಿ ನಮ್ಮ ಕೈಯಲ್ಲಾಗುತ್ತೋ ಅದನ್ನೆಲ್ಲ ಮಾಡ್ತೀವಿ. ಸೊ ನಾವು ವಿದ್ಯಾರ್ಥಿಗಳಿಗೆ ಹೇಳೋದು ಅಂದರೆ ನೀವು ನೋಡಿ ನಿಮ್ಮ ಅಕ್ಕಂದಿರು ಒಳ್ಳೆ ರಿಸಲ್ಟನ್ನು ತೊಗೊಂಡಿದ್ದಾರೆ, ಉತ್ತಮ ಫಲಿತಾಂಶ ತೊಗೊಂಡಿದ್ದಾರೆ. ಸೊ ಇಂತಹ ಸಂಸ್ಥೆಗೆ ನೀವು ಸಹ ಆಗಮಿಸಿ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ಇಂತಹ ಒಂದು ಉತ್ತಮ ರೀತಿಯಾಗಿ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೂ, ನಮ್ಮ ಅವಕಾಶ ಮಾಡಿಕೊಟ್ಟಂತಹ ಮುಖ್ಯೋಪಾಧ್ಯಾಯರಿಗೂ ಎಲ್ಲರಿಗೂ ಮತ್ತು ನಮ್ಮ ವೃತ್ತಿ ಬಾಂಧವರಿಗೂ ಹೇಳ್ತಾ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸ್ತೀವಿ. ಅದೇ ರೀತಿ ನಿಮ್ಮ ಒಂದು ಫ್ಯೂಚರ್ ಒಳ್ಳೆ ರೀತಿಯಾಗಿರಬೇಕು ಅಂತ ಹೇಳಿದ್ರೆ ನಮಗೆ ಸಂಸ್ಥೆಗೆ ಆಗಮಿಸಿ ಅಂತ ಎಲ್ಲ ಮಕ್ಕಳನ್ನು ಸಹ ಬರಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಪ್ರಥಮವಾಗಿ ನಾನು ಹೇಳಬೇಕು ಅನ್ನೋದು ಒಂದೇ ವಿಷಯ. ನಾನು ಇಲ್ಲೇ ಓದಿರುವಂಥ ಒಂದು ವಿದ್ಯಾರ್ಥಿನಿ. ಈ ವಿದ್ಯಾರ್ಥಿನಿಯಾಗಿ 17 ವರ್ಷದ ನನ್ನ ಈ ವೃತ್ತಿ ಜೀವನದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ದಿರ ನಮ್ಮ ಮ್ಯಾನೇಜ್ಮೆಂಟ್ ಅವರು ತುಂಬಾ ಸಹಕಾರ ಕೊಡ್ತಾರೆ. ಅಷ್ಟೇ ಅಲ್ದಿರ ನಮ್ಮ ಮುಖ್ಯೋಪಾಧ್ಯಾಯರು ನಮಗೆ ಬೆನ್ನೆಲುಬಾಗಿರ್ತಾರೆ. ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಸಹ ಪ್ರೋತ್ಸಾಹ ಕೊಡ್ತಾರೆ. ಮಕ್ಕಳನ್ನು ಯಾವ ಹಂತದಿಂದ ಯಾವ ಹಂತಕ್ಕೆ ತಲುಪಬೇಕು ಅನ್ನೋದನ್ನು ಉತ್ತಮವಾದಂತಹ ನಿದರ್ಶನದ ಮೂಲಕ ಮುನ್ಸಾಗೋದಕ್ಕೆ ತುಂಬಾ ಒಳ್ಳೆ ರೀತಿಯಾದಂತಹ ಒಂದು ಸಹಕಾರವನ್ನು ನೀಡ್ತಾರೆ. ಅಷ್ಟೂ ಅಲ್ದಿರ ಇಲ್ಲಿಗೆ ಬರುವಂತಹ ಮಕ್ಕಳು ಬಡ ಮಕ್ಕಳು ಅಂತ ಹೇಳೋದಲ್ಲ, ಓದಿನಿಂದ ಹಿಂದುಳಿದಿರುವಂತಹ ಮಕ್ಕಳು ಬರ್ತಾರೆ ಇಲ್ಲಿಗೆ. ಅಂಥ ಮಕ್ಕಳನ್ನು ನಾವು ಮನೆಗೆ ಹೋಗಿ ಕರ್ತರ್ತೀವಿ. ಅನೇಕ ತೊಂದರೆಗಳಿರುವಂಥ ಮಕ್ಕಳು, ದುಡ್ಡು ಕಾಸಿನಲ್ಲಿ ತೊಂದರೆ ಇರೋರಿಗೆಲ್ಲನೂ ಸಹ ಫೀಸ್ಗಳು ಪೇ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಅವರೆಲ್ಲನೂ ಸಹ. ಅಂಥ ಮಕ್ಕಳೆಲ್ಲ ಓದಿ ಏನು ಬರದೇ ಇರೋ ಮಕ್ಕಳೆಲ್ಲನೂ ಈ ಸರಿ ಉತ್ತಮವಾದಂತಹ ಫಲಿತಾಂಶವನ್ನು ತಮ್ಮ ಕೊಡುಗೆ ನಮಗೆಲ್ಲನೂ ಸಹ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅಂತ ಮಕ್ಕಳನ್ನು ನಾವು ತುಂಬಾ ಪ್ರಶಂಸ್ತೀವಿ. ಇಷ್ಟು ಹೇಳೋದಕ್ಕೆ ಇಷ್ಟಪಟ್ಟು ಜೊತೆಯಲ್ಲಿ ಇಲ್ಲಿರುವಂಥ ಎಲ್ಲ ಶಿಕ್ಷಕರು ಎಷ್ಟು ಕೆಲಸ ಮಾಡಿದ್ದೀವಿ ಅಂದರೆ, ನಮ್ಗೆ ಗೊತ್ತಿರೋಂಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಅಂದರೆ ನಾವು ಅಂದ್ಕೊತೀವಿ ಇದು ಏಡೆಡ್ ಅಲ್ಲ ಗೌರ್ಮೆಂಟ್ ಅಂತಾನೆ. ಯಾಕೆ ಅಂದರೆ ನಮಗೆಲ್ಲ ರೀತಿಯಾದಂಥ ಸಹಕಾರಗಳು ಇದೆ, ಸೂಚನೆಗಳು ಇದೆ. ಒಂದು ಚೂರು ಎಡದ್ವಿ ಅಂದ್ರೂ ಸಹ ಮುಖ್ಯೋಪಾಧ್ಯಾಯರು ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಗೆ ಪಾಠ ಮಾಡ್ತಾರೆ. 6 ಗಂಟೆ ಆದರೂ ಬಿಡಲ್ಲ, 7 ಗಂಟೆ ಆದರೂ ಬಿಡಲ್ಲ. ನಾವು ಮಾಡ್ತೀವಿ ಅನ್ನೋವರೆಗೂ ನಮ್ಮ ಹತ್ರ ಮಾತು ತಗೊಳ್ಳೋವರೆಗೂ ಬಿಡಲ್ಲ. ಅವ್ರ ಸಹಕಾರನೇ ನಾವಿಷ್ಟು ಫಲಿತಾಂಶ ತಂದ್ಕೊಳ್ಳೋದಕ್ಕೆ ಕಾರಣ ಆಗಿದೆ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಈ ಒಂದು ಶಾರದಾ ವಿದ್ಯಾಪೀಠ ಟ್ರಸ್ಟ್ ಇದು ಸುಮಾರು 53 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಶಾಲೆ. ಅದು ವಿಶೇಷವಾಗಿ ದಿವಂಗತ MG ಚಂದ್ರಶೇಖರಯ್ಯ ಸರ್ ಅವರು ಅಂದಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವುದಕ್ಕೆ ಹಿಂದೆ ಮುಂದೆ ಆಗ್ತಾಯಿದ್ರು ಮನೆಗಳಲ್ಲಿ. ಅಂತಹ ಒಂದು ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಈ ಒಂದು ಗಡಿ ಭಾಗದಲ್ಲಿ ಈ ಒಂದು ಶಾರದಾ ವಿದ್ಯಾಪೀಠ ಟ್ರಸ್ಟ್ ಅಂತಕ್ಕಂಥ ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ. ಮೊದಲಿಗೆ ಅವರ ಒಂದು ಪಾದಗಳಿಗೆ ನಾವು ನಮಸ್ಕರಿಸುತ್ತಾ ಈ ಒಂದು 2025 ಮತ್ತು 26ನೇ ಸಾಲಿನ ಫಲಿತಾಂಶಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ನಮ್ಮ ಆಡಳಿತ ಮಂಡಳಿ. ಅದೇ ರೀತಿಯಾಗಿ ಯಾವುದೇ ಒಂದು ಸಂಘಟನೆ ಅಥವಾ ಶಾಲೆ ನಡಿಬೇಕಾದ್ರೆ ಅದಕ್ಕೆ ನಾಯಕತ್ವ ತುಂಬ ಮುಖ್ಯ ಇರುತ್ತೆ. ಆ ಒಂದು ನಾಯಕತ್ವ ನಮ್ಮ ಒಂದು ಆತ್ಮೀಯರು, ಕೋಲಾರ ಜಿಲ್ಲಾ ಅನುದಾನಿತ ನೌಕರರ ಸಂಘದ ಅಧ್ಯಕ್ಷರು ನಮ್ಮ MNS ಸರ್ ಅವರ ಒಂದು ನಾಯಕತ್ವದಲ್ಲಿ ನಾವು ಈ ಒಂದು ಫಲಿತಾಂಶವನ್ನು ಇಷ್ಟು ಒಂದು ರೀತಿಯಲ್ಲಿ ಪಡೆಯೋದಕ್ಕೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲ ಶಿಕ್ಷಕರು ಸಹ ಮನಸ ವಾಚ ಕಾಯ ಎಲ್ಲ ಒಂದು ರೀತಿಯಲ್ಲಿ ನಾವು ಒಂದು ಶ್ರಮಿಸಿ ಈ ಒಂದು ಫಲಿತಾಂಶವನ್ನು ನಾವು ಈ ದಿನ 95% ನಾವು ಈ ಒಂದು ಶಾಲೆಗೆ ತಂದುಕೊಟ್ಟಿರ್ತೇವೆ. ಇದರಲ್ಲಿ ನಮಗೆ ಮುಖ್ಯವಾಗಿ ಏನಂದರೆ ಮೈನಾರಿಟಿ ವಿದ್ಯಾರ್ಥಿನಿಯರು ಜಾಸ್ತಿ ಬರ್ತಾರೆ. ನಮಗೆ 35% ರಿಂದ 40% ಮೈನಾರಿಟಿ ವಿದ್ಯಾರ್ಥಿಗಳು ಬರ್ತಾರೆ. ಅದ್ರ ಜೊತೆಗೆ ಅತಿ
ಹಿಂದುಳಿದ ವರ್ಗದವರು, OBC ವರ್ಗದವರು ತುಂಬ ಬರ್ತಕ್ಕಂಥದ್ದು ಇಲ್ಲಿ. ಅಂತಹ ವಿದ್ಯಾರ್ಥಿಗಳನ್ನು ಎಲ್ಲ ಇಲ್ಲಿ ಟೀಚರ್ಸು ಅವರ ಸ್ವಂತ ಮಕ್ಕಳ ಥರ ಇದು ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಲ್ಲಿ ಏನು ಯಾವುದೇ ಒಂದು ಫೀಸ್ ಇರ್ಬೋದು, ಯೂನಿಫಾರ್ಮ್ ಇಲ್ಲ ಅಂದರೆ ಎಲ್ಲ ಶಿಕ್ಷಕರು, ನಮ್ಮ ಮುಖ್ಯ ಶಿಕ್ಷಕರು ಅನೇಕ ಒಂದು ದಾನಿಗಳ ಮುಖಾಂತರ ಉಚಿತವಾಗಿ ಯೂನಿಫಾರ್ಮನ್ನು ಕೊಟ್ಟು ಯಾವುದೇ ಖಾಸಗಿ ಶಾಲೆಗಿಂತ ಕಡಿಮೆ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ನಾವು ಈ ದಿನ ಈ ಒಂದು ಮುಳಬಾಗಿಲಿನಲ್ಲಿ ನಮ್ಮ ಶಾಲೆ ಒಂದು ಇತಿಹಾಸ ಇದೆ, ಅಂತಹದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆಲ್ಲ ಸಹಕರಿಸಿರ್ತಕ್ಕಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ, ಆಡಳಿತ ಮಂಡಳಿಯವರೆಗೂ ಎಲ್ಲರಿಗೂ ಒಂದು ಸುತ್ತ ನಾವು ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.